ಫಸ್ಟು ಇಲ್ಲಿ ಕೆಲಸ ಮಾಡೋದಕ್ಕೆ ಇದು ಸೊ ಗೈಸ್ ನೋಡಿ ಫುಲ್ ಹ್ಯಾಟ್ ಹಾಕೊಂಡು ಎಕ್ಸ್ಪೆಕ್ಟ್ ಮಾಡಿದ್ದ ಏನಂತ ಇವೆಲ್ಲ ಮಾಡ್ಸಿ ಅಂತ ಪಿ ಸಿ ಮುಂದೆ ಎ ಸಿ ಕೂತ್ಕೊಂಡು ಕೆಲಸ ಮಾಡಿ ಅಭ್ಯಾಸ ಆಗ್ಬಿಟ್ಟು ಈ ಬಿಸಿಲಲ್ಲಿ ಮೈಮೂರು ಕೆಲಸ ಮಾಡ್ಬೇಕಾದ್ರೆ ಕಷ್ಟ ಆಗ್ಬಿಡುತ್ತೆ. ಸಮಾಧಾನ ಅದು ಇದನ್ನ ತಂದ್ಬಿಡ್ಬೇಕಾಗಿತ್ತು ಅಲ್ಲಿಗೇನೆ. ಓ ಮುರಿದೋಯ್ತು. ಮುರಿದೋಯ್ತು. ಬಂತು 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 ಯಜಮಾನ್ರೆ ನಮ್ಮನೆ ಬಂದ್ಬಿಡ್ತಾ. ಇದು ನಿಮ್ಮ ಮನೆನಾ? ಹಾ ಇದು ನಮ್ಮನೇನೆ. ಹೌದಾ? ಅಲ್ಲಿರೋದು ಅದು ನಮ್ಮನೇನೆ, ಇದು ನಿಮ್ಮ ಮನೆ, ನಮ್ಮನೇನೆ. ಎಷ್ಟು ಮನೆಗಳು ಇಟ್ಟಿದ್ದೀರಾ ದೊಡ್ಡವರು. ಮನೆಗೆ ಬಂದಿದ ತಕ್ಷಣ ಪಟ್ಟ ಅಂತ ಮಾಡ್ತಿರೋ ಮೊದಲನೇ ಕೆಲಸನೇ ಫ್ಯೂಸ್ ಹಾಕ್ಬಿಟ್ಟು ಕರೆಂಟ್ ಇದೆಯಾ ನೋಡಿದೆ. ಕರೆಂಟ್ ಇದೆ, ಮೋಟರ್ನ ಆನ್ ಮಾಡೋಣ. ಏನಿದೆ ಆನ್ ಆಯ್ತಲ್ಲ. ಇವಾಗ ಆನ್ ಆಯ್ತು. ಕರೆಕ್ಟಾಗಿ ಒತ್ತಲಿಲ್ಲ, ಅದು ಸ್ಪಾರ್ಕ್ ಆಯ್ತು ಅಂತ. ಸೊ ಇವಾಗ ಇಲ್ಲಿ ಬರ್ಬೇಕು ನೀರು. ಓಪನ್ ಇದೆಯಾ ಗೊತ್ತಿಲ್ಲ, ನೋಡ್ತೀನಿ ತಡ್ರಿ. ನೋಡಗೆ ಝೂಮ್ ಹಾಕು. ಓಪನ್ ಇದೆಯಾ ನೋಡೋಣ. ಇನ್ನೂ ಝೂಮ್ ಹಾಕು. ಬಂತು ಬಂತು ಬಂತು. ಇವಾಗ ಫುಲ್ ವರ್ಕ್ ಮೋಡ್ ಆನ್ ಆಗುತ್ತೆ. ಚೇಂಜ್ ಮಾಡ್ಕೋಬೇಕು. ಇದೇ ಇದರಲ್ಲಿ ತೋಟದೊಳಗೆಲ್ಲ ಓಡಾಡಕ್ಕಾಗಲ್ಲ, ಬೇರೆ ಗತಿಗೆ ಬಂದ್ಬಿಡ್ತವೆ. ನಾನೊಂದು ಪವರ್ ಬ್ಯಾಂಕ್ ಯೂಸ್ ಮಾಡ್ತಿದ್ದೆ. ಆ ಪವರ್ ಬ್ಯಾಂಕ್ ಏನಕ್ಕೆ ಅಂತ ಗೊತ್ತಿಲ್ಲ, ಸಡನ್ನಾಗಿ ಊದ್ಕೊಂಡ್ಬಿಟ್ಟಿತ್ತು. ಸರಿ ಊರಿಗೆ ಬಂದಾಗ ಹೆಂಗೆ ಊದ್ಕೊಂಡಿದೆ ನೋಡಿ, ಇದು ಓಪನೇ ಆಗಿಬಿಟ್ಟಿದೆ. ಅದಕ್ಕೆ ಇಲ್ಲೇ ಬಿಟ್ಟೋಗಿದೆ, ನೋಡೋಣ ಏನಾರು ಆಗಿರುತ್ತೆ ನೆಕ್ಸ್ಟ್ ಟೈಮ್ ಬರೋಷ್ಟೊತ್ತಿಗೆ ಅಂತ. ಇನ್ನೂ ಅದೇ ಕಂಡೀಷನಲ್ಲಿ ಊದ್ಕೊಂಡಿದೆ. ಬೆಂಕಿಗೆ ಹಿಂಗೆ ಎತ್ಕೊಂಡ್ಬಿಟ್ರೆ ಇದಕ್ಕೂ ಉರುಗ್ಬಿಡುತ್ತೆ. ಸ್ವಲ್ಪ ಎಸಿಬೇಕಂತ ಡಿಸ್ಪೋಸ್ ಮಾಡ್ಬೇಕು. ಎನಿವೆ ಈಗ ನಾವು ಬೆಂಗಳೂರಿಂದ ಏನೇನು ತಂದಿದ್ದೀವಿ ಅಂತ ತೋರಿಸ್ಬಿಡ್ತೀನಿ, ಓಕೆನಾ? ಸೊ ಫಸ್ಟು ಇಲ್ಲಿ ಕೆಲಸ ಮಾಡೋದಕ್ಕೆ ಇದು ಇಡಿಗಳು ಸಿಗ್ತಾ ಇರಲಿಲ್ಲ ಇಲ್ಲಿ, ಓಕೆನಾ? ಸೊ ಅದಕ್ಕೋಸ್ಕರ ಬೆಂಗಳೂರಲ್ಲೇ ಹುಡುಕಿ ಕರೆಕ್ಟಾಗಿ ಸೆಟ್ ಆಗೋ ಥರ ಹಾಕ್ಕೊಂಡು ತಂದಿರೋದು. ಇದೊಂದು ಎರಡಿದೆ. ಇನ್ಮೇಲಿಂದ ಊರ ಕಡೆ ಬಂದರೆ ನೋ ಪಾರ್ಟಿ, ಮುಂಚೆ ಬರ್ತಾಯಿದ್ವಿ ಫ್ರೆಂಡ್ಸು ಗಿಡ್ಸ್ ಅಂತ ಬಂದು ಮಾಡ್ತಿದ್ವಲ್ಲ. ಇನ್ಮೇಲೆ ಹಂಗೆ ಆಗಲ್ಲ, ಕಡಿಮೆ ಆಗ್ಬಿಡುತ್ತೆ. ಇನ್ಮೇಲೆ ಏನಿದ್ರು ಕೆಲಸ ಅಂತ ಬರಬೇಕು. ಸೊ ಆ್ಯಂಡ್ ಇವತ್ತು ಬಂದಿರೋದು ಅದೇ ರೀಸನ್ಗೆ. ಇದೊಂದು ಪೈಪ್ನ ಬೆಂಗಳೂರಿಂದನೇ ತಂದಿರೋದು. ಏನಕ್ಕೆ ಅಂತ ಹೋಗ್ತಾ ಹೇಳ್ತೀನಂತೆ. ಆ್ಯಂಡ್ ಅದ್ರ ಜೊತೆಗೆ ಇದರ ಅವಶ್ಯಕತೆ ಕೂಡ ಇದೆ. ಏನೇನು ಅಂತ ಆಮೇಲೆ ಹೇಳ್ತೀನಿ, ಓಕೆನಾ? ಸೊ ಲೆಟ್ಸ್ ಗೋ. ವರ್ಕ್ ಮೋಡ್ ಆನ್. ಡ್ರೆಸ್ ಚೇಂಜ್ ಆಗೋಗಿದೆ. ಹೊಸ ಪೈಪ್ ಇವಾಗಷ್ಟೇ ಅನ್ಬಾಕ್ಸ್ ಮಾಡ್ತಿರೋದು. ಯೂಶಲಾಗಿ ನಾವು ಗಾರ್ಡನಿಂಗಿಗೆ ಅಂತ ಹೇಳ್ಬಿಟ್ಟು ತಗೋತೀವಿ ಗೊತ್ತಾ, ಆ ಕ್ವಾಲಿಟಿ ಎಲ್ಲ ಇದು. ಇದು ಇನ್ನೂ ಥಿಕ್ ಕ್ವಾಲಿಟಿ ಇದೆ, ಇನ್ನೂ ಬೆಟರ್ ಕ್ವಾಲಿಟಿ ಅಂತೇಳಿ. ಇಲ್ಲೆಲ್ಲ ತೋಟದಲ್ಲೆಲ್ಲ ಓಡಾಡಿಸ್ಬೇಕು, ಎಲ್ಲಾಡಬೇಕು, ಅದಕ್ಕೆ ಚೆನ್ನಾಗಿರೋದು ಇರಲಿ ಅಂತಲೇ ತೊಗೊಂಡಿರೋದು. ಅದು ಬಿಚ್ಚೋದೇ ಒಂದು ನಿಮಿಷ ಆಗಿದ್ದೆ ಅನಿಸುತ್ತೆ. ಆಮೇಲೆ ಇನ್ನೇನು ಇನ್ನೇನಿಲ್ಲ, ನೀನು ಹೆಂಗೆ ಹೇಳ್ಚ ಹಂಗೆ. ಹಿಂಸೆ ಅಂದರೆ ಹಿಂಸೆ ಅಲ್ಲ ಅಂದರೆ ಹಿಂಸೆ ಅಲ್ಲ. ಅದಕ್ಕೆ ಚಾಕು ಏನಾದರೂ ಬೇಕಾ, ದಾರ ಎಲ್ಲ ಕಟ್ ಮಾಡೋಕ್ಕೆ? ಸೊ ಗೈಸ್ ನೋಡಿ ಫುಲ್ ಹ್ಯಾಟ್ ಹಾಕ್ಕೊಂಡು ಫುಲ್ ಬಾಡಿ ಪ್ರೊಟೆಕ್ಟ್ ಮಾಡಿಕೊಂಡು, ಏನು ಟ್ಯಾನ್ ಆಗಬಾರ್ದು. ಹೋದ್ಸಲಿ ಬಂದಾಗ ಫುಲ್ ಟ್ಯಾನ್ ಆಗಿಬಿಟ್ಟಿದ್ದೆ ಅಂತ ಫುಲ್ ಈ ಸಲ ಎಲ್ಲ ಪ್ರಿಪೇರ್ ಆಗಿ ಆರ್ಡ್ರ್ ಮಾಡಿಕೊಂಡು ಎಲ್ಲ ಬಂದವ್ರೆ. ಫುಲ್ ಇಂದ ಅಲ್ಲಿ ಗೆಳ್ಕೊಂಡು ಹೋಗ್ತಿದ್ದಾರೆ ಗೈಸ್. ಓ ಆ ಎಂಡಿಂದ ಬೀಳೋಣ ಫಸ್ಟು ಅಂತನಾ? ಫುಲ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲಿ ಹಾರ್ಸ್ ರೈಡಿಂಗ್ ಮಾಡೋಕ್ಕೆ ಹೋಗ್ತಾರಲ್ಲ, ಹಂಗೆ ಬರ್ತಾವ್ರೆ ಗೈಸ್. ಪರವಾಗಿಲ್ಲ, ನೆರಳಿದೆ ಅಲ್ವಾ? ತಲೆಗೇನು ಅಷ್ಟು ಬಿಸಿಲು ಹೊಡಿತಿಲ್ಲ. ದಪ್ಪ ಇರಲಿ ಪೈಪು ಅಂತ ತಂದ್ಬಿಟ್ಟು ಬೆಂಡ್ ಮಾಡೋಕ್ಕೆ ಹಿಂಸೆ ಆಗ್ತಿದೆ. ಹೌದಾ? ಒಳ್ಳೆ ಅನಕೊಂಡ ಹಿಡ್ದಂಗೆ ಆಗ್ತಿದೆ. ಹಿಡ್ದಂಗೆ ನೀವು ಆ ಹ್ಯಾಟ್ ಹಾಕೊಂಡಿರೋದಕ್ಕೆ ನಿಮ್ಮ ಮುಖ ಫುಲ್ ಕಪ್ಪು ಕಾಣ್ತಿದೆ. ಬಡ್ಡಿ ಮಗನು ತೂಕ ಎಷ್ಟು ತೂಕ ಆಗುತ್ತೆ ಗೊತ್ತಾ ಇದು. ಮತ್ತೆ ಒಂದು ತೆಂಗಿನ ಮರದಿಂದ ಇನ್ನೊಂದು ತೆಂಗಿನ ಮರದಕ್ಕೆ ಹೆಂಗೆ ಹಾಕ್ತೀರಾ? ನಿಧಾನ. ಸದ್ಯಕ್ಕೆ ಪ್ಲಾನ್ ಸಕ್ಸಸ್ ಆಗಿದೆ. ನಾವೇನು ಅನ್ಕೊಂಡಿದ್ವಿ ಮಾಡಬೇಕು. ನೀವು ಒಂಚೂರು ಹ್ಯಾಟ್ ತೆಗೀರಿ, ನಿಮ್ಮ ಮುಖ ಕಲ್ಪು ಕಾಣ್ತಿದೆ. ಈಗ ನಾವೇನು ಮಾಡ್ಬೇಕಂತ ಅಂದ್ಕೊಂಡಿದ್ವಿ, ಅದು ಪ್ಲಾನ್ ಸಕ್ಸಸ್ ಆಗಿದೆ. ಅದು ಖುಷಿ ಇದೆ. ಸ್ವಲ್ಪ ಎಫರ್ಟ್ಸ್ ಜಾಸ್ತಿ ಆಗುತ್ತೆ, ನೋಡ್ಕೊಳ್ಳೋಣ. ಬಟ್ ಬೇರೆ ಕೆಲಸಗಳು ಈಸಿ ಆಗ್ತಾವೆ ಪೈಪಿಂದ. ಬೇರೆ ಕೆಲಸ ಅಂದರೆ ಅದು ನೀರು ಹೋಗೋವರೆಗೂ ವೆಯ್ಟ್ ಮಾಡ್ಕೊಂಡಿರ್ಬೇಕು. ಬಿಟ್ಬಿಟ್ಟು ಆರಾಮಾಗಿ ಅಟ್ಟೆ ಹೊಡಿಬೋದು, ಮರದ ನೆರಳ ನಿಲ್ಬೋದು, ಎಲ್ಲ ಇದಾವೆ ಅಡ್ವಾಂಟೇಜು. ಬಾ ನೀರು ಬರ್ತಿರೋದು ನೋಡೋಣ. ಕಾಲಿಗೆ ನೋಡಿ ಗೈಸ್, ಬೂಟ್ಸ್ ಎಲ್ಲ ಹಾಕೊಂಡವ್ರು ತುಂಬ ದಿನ ಆದಮೇಲೆ, ಎಸ್ಪೆಷಲಿ ಮದುವೆ ಆದಮೇಲೆ ಇವತ್ತು 2ನೇ ಸಲಿನೇನೋ ಇದನ್ನ ಹಾಕೊಂತಿರೋದು ಅನ್ಸುತ್ತೆ ಇವರು. ನಿನಗೇನು ಅನಿಸ್ತಿದೆ ಹೇಳು? ಫಸ್ಟ್ ಟೈಮ್ ನಾವು ಇಬ್ಬರೇ ಬಂದಿರೋದು. ಚೆನ್ನಾಗಿ ಅನ್ನಿಸ್ತಿದೆ. ನೀರು ಬರ್ತಾ ಇದೆಯಾ?
ಸಮಾಧಾನ ಆಗ್ತಿದ್ಯಾ ಹೊಸ ಬೋರಿಂದ ಬಿಡ್ತಾ ಇರೋದು? ಇನ್ನು ಸುಮಾರು ಜನ ಕಮೆಂಟ್ ಹಾಕಿದ್ರಿ ಮೋಟ್ರ್ ಇನ್ನೊಂದು ಸ್ವಲ್ಪ ದೊಡ್ಡದು ತಗೊಂಡು ಬಂದು ಹಾಕಿ ಇನ್ನೂ ಪವರಾಗಿ ಬರುತ್ತೆ, ಹಾಟಗಳು ಜಾಸ್ತಿ ಬಿಸಿಲಾಗ್ತಿದೆ. ನೀರು ಬರುತ್ತೆ ಅಂತ. ಖಂಡಿತ ಬರುತ್ತೆ, ಬಟ್ ನಾವು ಬೆಳೆ ಬೆಳೆಯಲ್ಲ, ಬರೀ ಇಷ್ಟು ಮಾತ್ರ. ಅದಕ್ಕೋಸ್ಕರ ಸಡನ್ನಾಗಿ ಎರಡೂ ಇನ್ವೆಸ್ಟ್ ಮಾಡೋದು, ಬೋರ್ ಕೊಡ್ಸೋದ್ರ ಜೊತೆಗೆ ಇದನ್ನು ಹೊಸದಾಗಿ ತರಿಸೋದು ಬರ್ತಲ್ಲ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇರಲಿ ಸ್ವಲ್ಪ ದಿನ ನೋಡೋಣ, ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂದ್ಬಿಟ್ಟು. ಪ್ಲ್ಯಾನ್ ಇಲ್ಲ ಅಂತಲ್ಲ, ಪ್ಲ್ಯಾನ್ ಖಂಡಿತ ಇದೆ. ದೊಡ್ಡ ಮೋಟರ್ ತಂದಾಕಕ್ಕೆ ಇನ್ನೂ ಜಾಸ್ತಿ ನೀರು ಬರುತ್ತೆ, ಜೋರಾಗಿ ಬರುತ್ತೆ. ಸೊ ಇದನ್ನು ಒಂದು ಸರಿ ಎಕ್ಸ್ಪೀರಿಯೆನ್ಸ್ ಮಾಡೋಣ. ಆಲ್ರೆಡಿ ಇರೋದ್ರಲ್ಲಿ ನೋಡಿಬಿಟ್ಟು ಒಂದು ವರ್ಷ ಕಳೆದ್ಬಿಟ್ಟು ಅದನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಇದ್ರದ್ದು ಎಫಿಷಿಯನ್ಸಿ ಹೆಂಗಿರುತ್ತೆ, ನೆಕ್ಸ್ಟು ಹೊಸದಾಗಿ ಹಾಕ್ಸಾಗ ಎಫಿಷಿಯನ್ಸಿ ಏನು ಬರುತ್ತೆ ಅವೆಲ್ಲ ಕ್ಲೀನಾಗಿ ಗೊತ್ತಾಗುತ್ತೆ. ಸೊ ಗೈಸ್, ಇದು 3ನೇ ಮರ. ಪಾತಿ ಮಾಡಿಬಿಟ್ಟು ನೀರು ಬಿಡ್ತಾ ಇದ್ದಾರೆ ನಮ್ಮ ಯಜಮಾನ್ರು. ಸೊ ಆ ಮರ ತುಂಬ ವರ್ಷದಲ್ಲಿ ಈ ಮರಕ್ಕೆ ಪಾತಿ ಮಾಡಿದ್ದಾರೆ. ಇವಾಗ ಇದಕ್ಕೆ ಹಾಕ್ತಾರೆ. ಸಮಾಧಾನ ಆಗ್ತಿದ್ಯಾ? ಖುಷಿ ಆಗ್ತಿದ್ಯಾ? ಸುಸ್ತಾಗ್ತಿದ್ಯಾ? ಎಲ್ಲ ಆಗ್ತಿದೆ. ಪಾತಿ ಮಾಡೋದೇ ಕಷ್ಟ. ಹೌದಾ? ಅದು ಉಳ್ಸಿರೋದಕ್ಕ ಹುಣಸಿರೋದು ಲೂಸ್ ಆಗಿರುತ್ತೆ. ಹಾಂ, ಸ್ವಲ್ಪ ಆಲ್ರೆಡಿ ನೀರು ಬಿಟ್ಟಿದ್ದೀವಲ್ಲ, ಅರ್ಧ ಬರ ಗಟ್ಟಿ ಆಗ್ಬಿಟ್ಟಿದೆ. ಎಳಿಬೇಕಂದ್ರೆ ಎಫರ್ಟ್ ಜಾಸ್ತಿ ಬೇಕು. ಉಳಿಸಿದ ತಕ್ಷಣ ಎಳೆದ್ಬಿಟ್ಟಿದ್ದೀರಾ ಪಾತಿಗೆ, ಈಸಿಯಾಗಿ ಆಗಿರೋದು ಅಂತ. ಸೊ ಎಲ್ಲ ಮರಕ್ಕೂ ಪಾತಿ ಮಾಡ್ತಿದ್ದಾರೆ ಗೈಸ್. ಏನೋ ಅಡ್ಜಸ್ಟ್ ಆಗ್ಬಿಟ್ಟೆ ನೀನು ಹಳ್ಳಿ ಜೀವನಕ್ಕೆ. ಹಾಂ, ನೋಡಿಲಿ ಬಿಂದಿಗೆ ಎಲ್ಲ ತರ್ತಿದ್ಯಾ ನೀರು ಹತ್ಕೊಳ್ಳೋಕ್ಕೆ. ಎಕ್ಸ್ಪೆಕ್ಟ್ ಮಾಡಿದ್ದ ಏನಂತ ಇವೆಲ್ಲ ಮಾಡ್ತೀಯ ಅಂತ? ಮುಂಚೆ ಮಾಡಿದ್ನಲ್ಲ. ಅಲ್ಲ, ಇಲ್ಲಿ ಮದುವೆ ಆದಮೇಲೆ ಹಿಂಗೆಲ್ಲ ಮಾಡ್ಬೋದು ಅಂತ ಪರಿಸ್ಥಿತಿ ಬರ್ಬೋದು ಅಂತ ಏನಾರು ಅಂದ್ಕೊಂಡಿದ್ದ? ಗೈಸ್, ಬಡ್ಡಿ ಮಗಂದು ಈ ಪೈಪ್ ಐತಲ್ಲ, ಈ ಪೈಪು ಗೇಜ್ ಬೇಕು. ಮಣ್ಣಲ್ಲೆಲ್ಲ ಓಡಾಡಿಸ್ತೀವಿ, ಎಂಟೆ ಇರುತ್ತೆ, ಡ್ಯಾಮೇಜಸ್ ಬೇಗ ಆಗಿಬಿಡುತ್ತೆ ತಿನ್ ಪೈಪ್ ಬಂದರೆ ಅಂತ ಅಂದ್ಬಿಟ್ಟು ದಪ್ಪು ತಂದ್ವಿ. ಬಡ್ಡಿ ಮಗಂದು ಆ ದಪ್ಪದು ಎಷ್ಟು ಶಕ್ತಿ ಹಾಕ್ಬಿಟ್ಟು ಎಳೆದಾಡಬೇಕು ಅಂತ ಇವಾಗ ಗೊತ್ತಾಗ್ತದೆ. ತೂಕ ಅಂತ ಅಲ್ಲ, ಹಿಂಗೆ ಒಂಚೂರು ಹಿಂದೆ ಮುಂದೆನೂ ಆಗೋದಿಲ್ಲ ಡಬ್ಬ ನನ್ನ ಮಗಂದು. ಆ ಥರ ಅಷ್ಟು ಸ್ಟ್ರಾಂಗ್ ಆಗಿದೆ. ಇವಾಗ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ಈ ಮರದಿಂದ ಆ ಮರಕ್ಕೆ ಬೆಂಡ್ ಮಾಡ್ಬಿಟ್ಟು ಎಳ್ಕೊಂಡು ಹೋಗ್ತೀವಲ್ಲ ಅವಾಗ. ಒಳ್ಳೆ ಹೇಳಿದ್ನಲ್ಲ, ಅನಕೊಂಡನ ಬಗ್ಗಿಸ್ದಂಗೆ ಆಗ್ತಾಯಿದೆ ಬೆಳಿಗ್ಗೆ. ಆ ಥರ ಫೀಲ್ ಆಗ್ತಿದೆ. ಅದು ಬೇರೆ ನಮ್ಮ ಬಾಡಿ PC ಮುಂದೆ AC ಕುತ್ಕೊಂಡು ಕೆಲಸ ಮಾಡಿ ಮಾಡಿ ಅಭ್ಯಾಸ ಆಗ್ಬಿಟ್ಟು ಈ ಬಿಸಿಲಲ್ಲಿ ಮೈಮೂರ್ತು ಕೆಲಸ ಮಾಡ್ಬೇಕಾದ್ರೆ ಕಷ್ಟ ಆಗ್ಬಿಡುತ್ತೆ. ಇದೇ ನಾವು ಮತ್ತೆ ಬಂದ್ಬಿಟ್ಟೆ. ಎಲ್ಲಿಗೆ ಆಗ್ತಾ ಇದೆಯಾ? ಹೌದಾ? ನಾವು ಇನ್ನೊಂದು ಸ್ವಲ್ಪ ದಿನ ಇಲ್ಲಿರೋ ಪ್ಲ್ಯಾನ್ ಅಲ್ವಾ, ಅದಕ್ಕೋಸ್ಕರ ಮತ್ತೆ ತುಂಬಿಟ್ಕೊಂಬಿಡು. ಫಿಲ್ಟರ್ ನೀರು ತರೋಣ ಬಿಡು, ಹೋಗ್ಬಿಟ್ಟು ಬೇಡವಾ? ಇದನ್ನೇ ಕುಡಿಯೋಣವಾ ಹೊಸ ಗಂಗೆ? ಆಯ್ತು, ನೀನು ಹೆಂಗೆ ಹೇಳ್ಚೋ ಹಂಗೆ. ನಿನ್ನ ಮಾತನ್ನ ಬೆಳಗ್ಗೆ ನಾನ್ ವೆಜ್ಜಲ್ಲೇ ಮೀರಿಲ್ಲ, ನೀರಿನ ವಿಚಾರದಲ್ಲಿ ಮೀರ್ತೀರ ನಾನು? ಚಾನ್ಸೇ ಇಲ್ಲ. ಹೇಳಿದ್ದೆ ಸರಿ. ಸ್ಟಾರ್ಟ್ ಮಾಡಿದ್ದು ನಾನು ಅಲ್ಲಿಂದ, ಓಕೆನಾ? ಆ ಮರಗಳು ಮತ್ತು ಮನೆ ಮುಂದೆ ಇಲ್ಲಿಂದ ಈ ಜಾಗದಿಂದ ಶುರು ಮಾಡಿಕೊಂಡು ಇದನ್ನು ಮುಗಿಸಿ ಫುಲ್ಲು. ಅದಾದಮೇಲೆ ಇಲ್ಲಿ ಈ ಮರ ಮುಗ್ದಿದೆ, ಆ ಮರ ಮುಗ್ದಿದೆ, ಅದು ಮುಗ್ದಿಲ್ಲ. ಸೊ ಇದನ್ನು ನೀರು ಬಿಡ್ತಾಯಿದ್ದೀನಿ, ಸರಿಯಾಗಿ ಕುಡಿತಾ ಇದ್ದಾವೆ. ಸೊ ಈ ಬೇಸಿಗೆ ಸ್ಟಾರ್ಟ್ ಆದಾಗಿಂದ ಮೊದಲನೇ ಸರಿ ನೀರು ಬಿಡ್ತಾ ಇರೋದು. ಸೊ ಸಿಕ್ಕಾಪಟ್ಟೆ ಕಾದಿದೆ ನೆಲ, ಜೊತೆಗೆ ನಾವು ಹೊಲ ಉಳಿಸಿದ್ದು ಮಣ್ಣು ಲೂಸ್ ಆಗಿದೆ. ಸೊ ಎಲ್ಲ ಕಡೆ ನೀರು ಎಳ್ಕೊತಾ ಇದೆ ಸುತ್ತಮುತ್ತ. ಅದು ಟೈಮ್ ಕನ್ಸ್ಯೂಮಿಂಗ್ ಆಗ್ತಾಯಿದೆ. ಮೋಸ್ಟ್ಲಿ ನನ್ನ ಪ್ರಕಾರ ಈಗೇನು ಬಿಡ್ತಾಯಿದ್ದೀವಿ, ಇದಾದಮೇಲೆ ಸೆಕೆಂಡ್ ರೌಂಡ್ ಏನು ಬಿಡ್ತೀವಿ ನೀರು, ಮೋಸ್ಟ್ಲಿ ಸೆಕೆಂಡ್ ರೌಂಡ್ಗೆ ಅಷ್ಟೊಂದು ನೀರು ಕುಡಿಯೋಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನಾಟ್ ಶೋರ್. ಇದು ಬಿಟ್ಟು ಬೇರೆ ಸುಮಾರು ಆಪ್ಷನ್ಸ್ ಇದ್ದಾವೆ ನೀರು ಬಿಡೋದಕ್ಕೆ. ಸೊ ಅದು ಯಾವುದು ನಮಗೆ ಸೆಟ್ ಆಗೋಲ್ಲ, ಯಾಕೆಂದರೆ ನಾವು ಇಲ್ಲಿರಲ್ಲ ಕಂಟಿನ್ಯೂಸ್ ಆಗಿ, ಓಕೆನಾ? ಸೊ ಹಾಗಾಗಿ ಇದು ಸೆಟ್ ಆಗೋಲ್ಲ. ಜೆಟ್ ಹಾಕ್ಬೋದು, ಅದು ಇದು ಏನೇನೋ ಇದ್ದಾವೆ, ಓಕೆನಾ? ಬಟ್ ನಾವು ರೆಗ್ಯುಲರಾಗಿ ಇರಲ್ವಲ್ಲ, ಅದಕ್ಕೋಸ್ಕರ. ಗೊತ್ತು, ಸುಮಾರು ಜನ ಕಮೆಂಟ್ ಹಾಕಿದ್ರೆ ಜಟ್ ಓಡುತ್ತೆ, ಅದು ಓಡುತ್ತೆ, ಇದು ಮಾಡ್ಬೋದು ಅಂತ ಏನೇನೋ ಹೇಳಿದ್ರಿ. ಅವು ಯಾವೂ ನಮಗೆ ಸೆಟ್ ಆಗಲ್ಲ ನಮ್ಮ ಪರ್ಪಸ್ಗೆ. ನಾವು ಬೆಂಗಳೂರಲ್ಲಿ ಇರೋದ್ರಿಂದ ಆಗಲ್ಲ. ಸದ್ಯಕ್ಕೆ ಇದು ನಡೀತಾ ಇದೆ. ಸೊ ಈಗ ಸದ್ಯಕ್ಕೆ ವಾಪಸ್ ಮನೆಗೆ ಬಂದಿದ್ದೀನಿ. ಕರೆಂಟ್ ಇದೆ. ಇವತ್ತು ನನ್ನ ಲಕ್ಕೋ ಏನೋ ಗೊತ್ತಿಲ್ಲ, ಯೂಸ್ ಎಲ್ಲ ಕರೆಂಟ್ ಹಿಂಗೆ ಕೊಡಲ್ವಂತೆ. ಇಲ್ಲಿ ನಮ್ಮ ನೆಂಟರೆಲ್ಲ ಇದ್ದಾರಲ್ಲ ಸುತ್ತಮುತ್ತ, ಎಲ್ಲರೂ ಅದೇ ಹೇಳಿದ್ದು. ಮಧ್ಯೆ ತೆಗಿತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ. ಇಲ್ಲಿ ಕಂಪ್ಲೇಂಟ್ ಹೆಂಗೆ ಮಾಡೋದು ಗೊತ್ತಾ? ಫ್ರೀ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಬೇಕಾಗಿರೋ ಜಾಗದಲ್ಲಿ, ಅಂದರೆ ರೈತರಿಗೆ ಬೆಳೆ ಬೆಳಿಬೇಕು. ಸೊ ಆ ಕರೆಂಟ್ನ ಬಾವಿ ಕರೆಂಟು ಅಂತಾರೆ. ಅದನ್ನ ಯಾರು ಈ ಹಳ್ಳಿ ಸೈಡ್ ಗೊತ್ತಿರುತ್ತೆ ಅವ್ರಿಗೆ ಇದ್ರ ಬಗ್ಗೆ ಐಡಿಯಾ ಇರುತ್ತೆ. ಸೊ ಬೆಂಗಳೂರಲ್ಲಾದರೆ ಎಂಥ ಕರೆಂಟಲ್ಲೂ ಓಡುತ್ತೆ ಮೋಟ್ರ್ಗಳು, ಇಲ್ಲಂಗೆ ಓಡೋಲ್ಲ, ಓಕೆನಾ? ಬಾವಿ ಕರೆಂಟು ಅಂದರೆ ಸಪ್ರೇಟಾಗಿ ಕೊಡ್ತಾರೆ.
ಸೊ ಆ ಥರ ಬೇಕಾಗಿರೋ ಕರೆಂಟ್ಗಳನ್ನ ಕೊಡೋ ಟೈಪು ಕೊಡೋದಿಲ್ಲ ಅಂತ ಬೈತಾ ಇರ್ತಾರೆ ಇಲ್ಲಿ. ಸೊ ಹೆಂಗೋ ನಮ್ಮ ಲಕ್ಕಿ ಇವತ್ತು ಫುಲ್ ಕರೆಂಟ್ ಇದೆ. ಆ್ಯಂಡ್ ನಾನೇ ಬೇಕಂತ ಗ್ಯಾಪ್ ಕೊಟ್ಟಿದ್ದೀನಿ ಇರಲಿ ಅಂತ ಅಂದ್ಬಿಟ್ಟು ಊಟ ಗಿಟ ಮಾಡೋಣ. ಅಲ್ಲಿ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿತ್ತು, ಸೌಂಡ್ ಬರ್ತಾಯಿತ್ತು ಅಂತ ಸುಸ್ತಾಗ್ಬಿಟ್ಟಿದೆ ಗೈಸ್. ಬಿಸಿಲು ನೋಡಿ ಹೆಂಗೆ ಹೊಡಿತಾರೆ ಅಂತ ಹೇಳ್ಬಿಟ್ಟು ಈ ಬಿಸಿಲಲ್ಲಿ ಎನರ್ಜಿ ಎಲ್ಲ ಡ್ರೈನ್ ಆಗಿಬಿಟ್ಟಿದೆ. ಏನಿಲ್ಲ ಅಂದ್ರೂ ಒಂದು 4 ಲೀಟ್ರ್ ನೀರು ಕುಡಿದಿರ್ತೀನಿ. 2 ಲೀಟ್ರ್ ಮಜ್ಜಿಗೆ, 2 ಲೀಟ್ರ್ ನೀರು ಅಲ್ವೇನೆ. 2 ಲೀಟ್ರ್ ಮಜ್ಜಿಗೆ 2 ಸರಿ ಚಂಬು ಹತ್ರ 2 ಲೀಟರ್ ಬಾಟ್ಲು ಫುಲ್ ಖಾಲಿ ಮಾಡಿದ್ದೀರಾ 2 ಸಲ. ಮಜ್ಜಿಗೆ 1 ಲೀಟರ್ ಅನ್ಕೊಳ್ಳಿ. 2 ಲೀಟ್ರ್ ಮಜ್ಜಿಗೆ 2 ಸರಿ ತಂದಿದ್ದು. ಹಾಂ, ಸೊ 4-5 ಲೀಟ್ರ್ ಹತ್ರ ಕುಡಿದಿದ್ದೀನಿ. ಅಷ್ಟು ಡಿಹೈಡ್ರೇಟ್ ಆಗಿದೆ ಬಾಡಿ. ಬೆಂಗಳೂರಲ್ಲಿ ಇದ್ರೆ ಇಷ್ಟು ಕುಡಿಯೋದೇ ಇಲ್ಲ. ಮಸ್ತಾಗಿತ್ತು. ಫುಲ್ ಪ್ರೊಡಕ್ಟಿವ್ ಆಗಿತ್ತು ಡೇ. ಇನ್ನೂ ಇದೆ, ಇದಿಷ್ಟೇ ಅಲ್ಲ, ತಿಂದ್ಬಿಟ್ಟು ಮತ್ತೆ ಹೋಗ್ತೀವಿ. ಏನು ಸ್ಪೆಷಲ್ಲಾಗಿ ಮಾಡಿದ್ದಾನಂತೆ ಗೈಸ್, ಏನು ಅಂತ ನೋಡ್ಬಿಡೋಣ. ಓ ಏನವ ಇದು, ಏನು ಸಮಾಚಾರ? ಮೊಟ್ಟೆ ಗಿಟ್ಟೆ ಎಲ್ಲ ಹೊಡೆದಾಕ್ಬಿಟ್ಟಿದ್ಯಾ? ಸುಮಾರು ದಿನದಿಂದ ಕೇಳ್ತಾ ಇದ್ದೆ. ಸೊ ಫೈನಲಿ ಇವತ್ತು 3-4 ಟೈಮ್ಸ್ ಕೇಳಿದ್ದೀರಾ. ಹೌದು, ಅದೇ ಮಾಡೋಕ್ಕಾಗಿಲ್ವಲ್ಲ, ಅದಕ್ಕೆ ಇವತ್ತು ಮಾಡಿದೆ. ಸೂಪರ್ ಸೂಪರ್, ಸಮಾಧಾನ. ಅದು ಇದನ್ನ ತಂದ್ಬಿಡ್ಬೇಕಾಗಿತ್ತು ಅಲ್ಲಿಗೇನೆ, ತೊಡೆದತ್ರನೇ. ನಡೀರಿ ಹೋಗೋಣ. ಬಿಸಿಲು ಸಿಕ್ಕಾಬಿಟ್ಟೆ. ಅದಕ್ಕೆ ಇರಲಿ. ಚಟ್ನಿಗೆ ರೆಡಿ ಆಗ್ತಾಯಿದೆ. ಟೊಮೆಟೊ ಬಾತು ಜೊತೆಗೆ ಮಧ್ಯೆ ಮಧ್ಯೆ ಟೊಮೆಟೊ ಬಾತ್ ಅನ್ಬೇಕಾ ಇಲ್ಲ ಮೊಟ್ಟೆ ಬಾತ್ ಅನ್ಬೇಕೋ ಗೊತ್ತಿಲ್ಲ. ಮೊಟ್ಟೆ ಹೊಡೆದಾಕಿರೋದು ಜೊತೆಗೆ ಚಟ್ನಿ ಸೂಪರ್. ಆ್ಯಕ್ಚುಲಿ ಟೇಸ್ಟ್ ಮಾಡಿಬಿಟ್ಟೆ. ಇದೆ ನೆಂಚ್ಕೊಳ್ತೀನಿ, ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿಬಿಟ್ಟೆ ಗೈಸ್, ಸಕ್ಕತ್ತಾಗಿದೆ. ಅದೇ ಒಂದೇ ಮಿಸ್ಸಿಂಗು, ಬಿಸಿಲೇನಾರು ಅಷ್ಟೊಂದು ಇಲ್ಲ ಅಂದಿದ್ರೆ ತಗೊಂಡೋಗ್ಬಿಟ್ಟು ಅಲ್ಲ ಕೆಲಸ ಮಾಡಬೇಕಾದ್ರೆ ತಂದ್ಬಿಟ್ಟು ಕೊಟ್ಬಿಟ್ಟಿದ್ರೆ ಪಕ್ಕ ಹಳ್ಳಿ ಸ್ಟೈಲು. ಹಳ್ಳಿ ಸ್ಟೈಲಲ್ಲಿ ಮುದ್ದೆ ಮಾಡ್ಕೊ ಬರ್ತಾರೆ. ಇಷ್ಟೊತ್ತು ಬರ್ತಿದ್ದೀವಿ, ಈಗ ನಂದ ಸ್ಟಾಪ್ ಆಯಿತು. ಶಾರ್ಪ್ನೆಸ್ಸು ಅಂದರೆ ಶಾರ್ಪ್ನೆಸ್ಸು ಕರೆಂಟ್ ತೆಗಿಯೋದ್ರಲ್ಲಿ, ಕರೆಂಟ್ ಕೊಡೋದ್ರಲ್ಲ. 9 ಕಾಲು ಕೊಡ್ತಾಯಿದ್ರು, 4 ಕಾಲು ತೆಗಿತಾರೆ ಅಂದಿದ್ರು. ಕರೆಕ್ಟ್ 4 ಕಾಲಿಗೆ ಹೋಗಿದೆ. ಇನ್ನೂ 1 ನಿಮಿಷ ಇದೆ, ಇನ್ನೂ 4:14. ಹಾಂ, ಅದು ಇದೊಂಚೂರು ಫಾಸ್ಟ್ ಇದೆ. ಅದು ಆ್ಯಕ್ಚುಲಿ ಕರೆಕ್ಟ್ ಟೈಮ್ ಅದು. ಆದರೂ ಟೈಮ್ ಕೆಲಸ ಮಾಡ್ತಾರ. ಕರೆಂಟ್ ತೆಗಿಯೋದ್ರಲ್ಲಿ ಹಾರ್ಡ್ ವರ್ಕಿಂಗ್. 1 ನಿಮಿಷ ಎಕ್ಸ್ಟ್ರಾ ಬರಬಾರ್ದು. ಎನಿವೆ, ಸದ್ಯಕ್ಕೆ ನಾವು ಅಂದ್ಕೊಂಡಿದ್ದು ಬರೀ ಇದು ಮಾತ್ರ ಆಗುತ್ತೆ, ಇದು ನಮ್ಮ ಇಷ್ಟು ಪಾತ್ ಮಾತ್ರ, ಅದು ಆಗೋದು ಡೌಟು ಅಂತ ಅಂದ್ಕೊಂಡಿದ್ದೆ. ಬಟ್ ಹೆಂಗೋ ಇದಾಯಿತು. ಪಾತಿ ಮಾಡಲಿಲ್ಲ ಇದಕ್ಕೆ, ಅಲ್ಲಿ ಗುಂಡಿ ಇದೆ, ಆ ಗುಂಡಿಗೆ ಜಾಸ್ತಿ ಬಿಟ್ಬಿಟ್ಟೆ. ಇದೊಂದು ಪಾತಿ ಮಾಡಿದೆ, ಒಂದು ಅರ್ಧ ಭಾಗ ಕುಡಿತಷ್ಟೆ, ಮಿಕ್ಕಿದ್ದು ನಾಳೆಗೆ. ಇಲ್ಲಿಗೆ ನಮ್ಮ ಡ್ಯೂಟಿ ಮುಗೀತು. ಇವತ್ತು ಶಿಫ್ಟು, ನಾಳೆ ಶಿಫ್ಟ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಬಂದಾಗಿಂದ ಊಟಕ್ಕೆ ಬ್ರೇಕ್ ಬಿಟ್ಟರೆ ಇನ್ನೇನು ಬ್ರೇಕ್ ತೊಗೊಂಡಿಲ್ಲ. ಕಂಟಿನ್ಯೂಸ್ 9:30 4:15. ಟಯರ್ಡ್ ಆಗ್ತಿದೆ ಇವಾಗ. 6 hours. ಏನು ಅನಿಸ್ತಿದೆ ಫಸ್ಟ್ ಡೇ ಎಕ್ಸ್ಪೀರಿಯನ್ಸು? ಫಸ್ಟ್ ಶಿಫ್ಟ್ ಮುಗಿಸಿದ್ದೀರಾ, ನಾಳೆ ಸೆಕೆಂಡ್ ಶಿಫ್ಟಿಗೆ ಸ್ಟಾರ್ಟ್ ಆಗ್ತೀರಾ. ಇವೆಲ್ಲ ಮಾಡಿಲ್ಲ ಅಂತ ಅಂದ್ಕೊಂಬಿಡಿ ಗೈಸ್. ಓಕೆನಾ, ಮಾಡಿದ್ದೀನಿ, ಬಟ್ ನಾನೊಬ್ಬರೇ ಮಾಡ್ತೀನಿ ಅಂತ ಬಂದು ನಿಂತಿರೋದು ಇವತ್ತೇ. ಓಕೆನಾ, ಇವೆಲ್ಲ ಮಾಡಿದ್ದೀನಿ, ಇನ್ನು ಎಲ್ಲ ಥರದ ಕೆಲಸನೂ ಮಾಡಿದ್ದೀನಿ ತೋಟದಲ್ಲಿ. ಬಟ್ ಹೇಳಿದ್ನಲ್ಲ, ಡ್ಯಾಡಿ ಮಮ್ಮಿ ಇಲ್ದರೆ ಬಂದಿರೋದು ಮೊದಲನೇ ಸರಿ. ಆ್ಯಂಡ್ ನಾನೇ ಮಾಡ್ತೀನಿ, ನಾನೇ ನೀರು ಬಿಡ್ತೀನಿ ಎಲ್ಲದಕ್ಕೂ ಅಂತ ಅಂದ್ಬಿಟ್ಟು ಬಂದಿರೋದು ಮೊದಲನೇ ಸರಿ. ಕೆಲಸದವ್ರು ಕರೆಸ್ಬಿಟ್ಟು ಮಾಡಿಸ್ತಾ ಇದ್ದೆ, ಅದೂ ನಾನು ಮಾಡ್ತಾ ಇರಲಿಲ್ಲ. ಜೊತೆಗೆ ಒಂಚೂರು ಕೈ ಹಾಕ್ತಿದ್ದೆ ನಾನು ಮಾಡೋ ಅಂಥದ್ದು. ಮೇಯ್ನ್ ಕೆಲಸ ಎಲ್ಲ ಕೆಲಸದವ್ರು ಕರೆಸ್ಬಿಟ್ಟೆ ಮಾಡಿಸ್ತಾ ಇದ್ದಿದ್ದು. ಅದೊಂದು ಮಿನಿ ವ್ಲಾಗ್ ಇದೆಯಲ್ಲ, ಕಲ್ಲಾಯಿಸೋದು ಆ ಥರ. ಬಟ್ ಅಷ್ಟೇ ಆಯಿತು, ಇವತ್ತಿನ ದಿನ ಕಳೆದ್ವಿ. ಸೊ ಸಣ್ಣ ಪುಟ್ಟ ಕೆಲಸ ಬೇರೆ ಏನಿರುತ್ತೆ, ಕಾಯಿ ಕೆಡೋದು, ಕಾಯಿ ಹೊತ್ತಾಕೋದು, ಕಾಯಿ ಸುಲಿಯೋದು ಎಲ್ಲ ಇದೆ. ಸೊ ಅವೆಲ್ಲ ನೆಕ್ಸ್ಟ್ ಪಾರ್ಟ್ ಆಫ್ ದಿ ಡೇನಲ್ಲಿ ಮುಗಿಸ್ಕೊಬೇಕು ನಾವು. ನೋಡೋಣ ಏನೇನಾಗುತ್ತೆ ಅಂತ. ಸೊ ಲೆಟ್ಸ್ ಗೋ, ಬನ್ನಿ ಹೋಗೋಣ. ಸಾಕು, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಬಿಸಿಲಲ್ಲಿ ಇದ್ದು ಸುಸ್ತಾಗ್ಬಿಟ್ಟೈತೆ. ಬಡ್ಡಿ ಮಗಂದು ಈಗಷ್ಟೇ ನೀರು ಕುಡಿಸಿದ್ದೆ, ತುಂಬಿಸಿದ್ದೆ ಫುಲ್ಲು. ನೋಡಿ ಕುಡ್ಕೊಂಬಿಟ್ಟೈತೆ. ಇದು ಓಕೆ, ಇದು ನೋಡ್ರಿ ನೀರೇ ಬಿಟ್ಟಿರೋದು ಎಷ್ಟು ವರ್ಷ ಆಯಿತು. ನೀರು ನೋಡಿ, ನೀರಿನ ಮಕಾನ ಅಂತ ಅನ್ನೋ ಥರ ಆಗಿಬಿಟ್ಟಿದೆ. ಗೊತ್ತಾಗುತ್ತಾ ನೀರು ಬಿಟ್ಟಿದ್ದೀವಿ ಇದಕ್ಕೆ ಅಂತ. ಅಷ್ಟು ಬಿಸಿಲು ಲಿಟ್ರಲಿ. ನಾನೇ ಅಷ್ಟು ಲೀಟರ್ಗಟ್ಟಲೆ ನೀರು ಕುಡ್ದಿದ್ದೀನಿ. ಪಾಪ ನಮ್ಮ ಮರಗಳಿಗೆ ಬರವಾ ಅಲ್ಲೇ ನಿಂತ್ಬಿಟ್ಟಲ್ಲ. ಹಾಂ ತೊಂಬ. ನನ್ನ ಹೆಂಡ್ತಿ ಈಗ ನನಗೆ ಸೇವೆ ಮಾಡ್ತಿದ್ದಾಳೆ, ಹೆಲ್ಪ್ ಮಾಡ್ತಿದ್ದಾಳೆ. ಏನಪ್ಪ ಅಂತ ಹೇಳಿದ್ರೆ, ಮೇಲ್ಗಡೆ ಎಲ್ಲ ಕಾಯಿ ಹಾಕಿರೋದನ್ನು ತಂದು ಕೆಳಗಡೆ ಹಾಕ್ತಿದ್ದಾಳೆ. ನಾನು ಸುಲಿಯೋಣ ಅಂತ ಅಂದ್ಕೊಂಡೆ ಕಾಯಿನೆಲ್ಲ, ಬಿಕಾಸ್ ಆದಷ್ಟು ಕೆಲಸಗಳನ್ನ ಮುಗಿಸ್ಕೊಳ್ಳೋಣ ಬೇಗ ಅಂತ. ಇತ್ತ ಕಡೆ ಸುಲಿಯೋಣ ನಿಂತ್ಕೊಂಡು ಒಳಗಡೆ ಸುಲಿದ್ರೆ ಗಲೀಜಾಗುತ್ತೆ. ಪಾಪ ನನ್ನ ಹೆಂಡ್ತಿಗೆ ಇನ್ನೂ ಕೆಲಸ ಕೊಟ್ಟಂಗೆ ಆಗುತ್ತೆ ನಾನು ಕ್ಲೀನಿಂಗು. ಏನಪ್ಪ ಇಲ್ವಾ ಹಂಗಾರೆ? ಹಾಂ,
ಸೊ ಅದಕ್ಕೋಸ್ಕರ ಹೊರಗಡೆ ಸುಲಿಯೋಣ. ಇಲ್ಲೇನು ಕ್ಲೀನಿಂಗ್ ಅಷ್ಟಿರಲ್ಲ, ಎಷ್ಟು ಬೀಳುತ್ತಾ ಬಿತ್ಕೊಳ್ಳಿ, ಮಿಕ್ಕಿರೋ ಸಿಪ್ಪೆನ ತೊಗೊಂಡೋಗಿ ಅಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ಸೂರ್ಯನ ಕಿರಣಗಳು ಜೋರಾಗಿ ಹೊಡಿತೇವೆ, ಅದಕ್ಕೆ ಹಿಂಗೆ ತಿರ್ಕೊಂಡು ಹಿಂಗೆ ತಿರ್ಕೊಂಡು ಇಲ್ಲಿ ಸುಲಿಬೇಕು. ಹಿಂಗೆ ಸುಲಿತಿರೋದು ನಮ್ಮ ಯಜಮಾನ್ರು ಹೊಸ ಎಕ್ವಿಪ್ಮೆಂಟ್ ಕೊಬ್ಬರಿ ಸುಲಿಯೋಕ್ಕೆ. ಅದು ಯಜಮಾನ್ರೆ ಹಿಂಗೆ ಸುಲಿಸೋದಂದರೆ ಝೂಮ್ ಹಾಕಿ ತೋರಿಸ್ತಿದ್ದೀನಿ. ಕಾಯಿ ಸುಲಿಯೋದನ್ನ ಕೊಬ್ಬರಿ ಸುಲಿಯೋದು ಹೆಂಗೆ ಮಾಡ್ಕೊಂಡಿದ್ದೀರಾ ಅಂತ. ಕಾಯಿ ಸುಲಿಬೇಕಾದ್ರೆ 2, ಕೊಬ್ಬರಿ ಸುಲಿಬೇಕಾದ್ರೆ ಸಿಂಗಲ್. ನನಗೂ ಗೊತ್ತಿರಲಿಲ್ಲ. ಕೊಬ್ಬರಿಗೆ ತುಂಬ ಗಟ್ಟಿಯಾಗಿರುತ್ತೆ ಸಿಪ್ಪೆಗಳು, ಅಷ್ಟು ತಿಕ್ಕಿರಲ್ಲ, ತಿನ್ನಾಗಿರುತ್ತೆ. ಸೊ ಈ ಡಬಲ್ಲು ಹಿಂಗಿದ್ರೆ ಡಬಲ್ ಹಾಕ್ಬಿಟ್ಟು ಸುಲಿಯೋಕ್ಕಾಗಲ್ಲ. ಅದಕ್ಕೆ ಸಿಂಗಲಲ್ಲೇ ಸುಲಿತಾ ಇದ್ದೀರಾ? ಸಿಂಗಲ್ ಇನ್ನೂ ಶಾರ್ಪ್ ಆಗಿರುತ್ತೆ, ಹುಷಾರಾಗಿರ್ಬೇಕು, ಶಾರ್ಪ್ ಆಗಿರುತ್ತೆ. ಅಟ್ ದ ಸೇಮ್ ಟೈಮ್ ಅಷ್ಟೇ ಡೇಂಜರು. ಓ ಮುರಿದೋಯ್ತು. ಮುರಿದೋಯ್ತು. ಇದು ನಮ್ಮ ಕೊಬ್ಬರಿ ಸುಲಿಯೋ ಮಿಷಿನ್. ಕೊಬ್ಬರಿ ಹೆಂಗ್ ಸುಲಿಬಾರ್ದು ಅನ್ನೋ ಟ್ಯುಟೋರಿಯಲ್. ಏನಿದ್ರು ದಸಿ ತಂದ್ಬಿಟ್ಟೆ ಸುಲಿದೆ. ಬೆಂಡೆ ಆಗೋಗಿದೆ ಅದು. ಈಗ ನಾನು ಸಕ್ಸಸ್ಫುಲ್ಲಾಗಿ ಕಾಯಿ ಸುಲಿಯೋ ಎಕ್ವಿಪ್ಮೆಂಟ್ನ ಮುರಿದಾಕಿ ಈಗ ದಸಿನೇ ಗತಿ ಅಂತ ಅಂದ್ಬಿಟ್ಟು ದಸಿ ತೊಗೊಂಡೋಗೋಣ ಅಂತ ನಮ್ಮ ಅಕ್ಕನ ಮನೆಗೆ ಬಂದೆ. ನೋಡಿದ್ರೆ ಅವರು ದಸಿ ಮನೇಲಿಟ್ಟಿಲ್ಲ, ತೋಟದ ಹತ್ರ ಇದೆ ಅಂದರು. ಅದಕ್ಕೆ ಇವಾಗ ಅವ್ರು ತೋಟದ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಮೋಸ್ಟ್ಲಿ ಅದೇ ಅನಿಸುತ್ತೆ, ಅದು ಬಿಟ್ಟು ಆಚೆಗೆ ಗೊತ್ತಿಲ್ಲ. ಸೊ ನಡ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಮಿಸ್ಟೇಕ್ ಮಾಡಿದ್ದೇನೆಂದರೆ ಕಾಯಿ ಸುಲಿಯೋಕ್ಕೆ ಸರಿಯವಲ್ಲ, ಓಕೆನಾ. ಕಾಯಿ ಸಿಪ್ಪೆ ಲೂಸ್ ಇರುತ್ತೆ, ಪ್ಲಸ್ ಹಸಿ ಇರುತ್ತೆ. ಇದು ಕೊಬ್ಬರಿಗೆ ಬಂದಿರೋ ಕಾಯಿಗಳು ಸುಲಿತಾ ಇದ್ದಿದ್ದಲ್ವ ನಾನು, ಅವೆಲ್ಲ ಸಿಕ್ಕಾಪಟ್ಟೆ ಒಣಗಿರುತ್ತೆ ಆ್ಯಂಡ್ ಸ್ಟ್ರಾಂಗಾಗಿರುತ್ತೆ. ಸೊ ಪ್ರೆಷರ್ ಹಾಕ್ಬಿಟ್ಟು ಸುಲಿಯೋಕ್ಕೆ ಹೋದರೆ ಹಂಗೆ ಬೆಂಡಾಗಿ ಮುರ್ಕೊಳ್ಳೋದೆ. ಸದ್ಯಕ್ಕೆ ಪಾಠ ಕಲ್ತಿದ್ದೀವಿ. ಈಗ ನೆಕ್ಸ್ಟ್ ಆ ಥರ ತಪ್ಪು ಮಾಡೋದು ಬೇಡ. ಸುಮಾರು ಕಾಯಿಗಳಿದ್ದಾವೆ ಕೊಬ್ಬರಿಗೆ ಬಂದಿರೋದು ಸುಲಿಯೋದು, ಅದಕ್ಕೆ ತೊಗೊಂಡೋಗ್ಬಿಡೋಣ ಅಂತ ಹೇಳ್ಬಿಟ್ಟು, ದೂರ ಆದರೂ ಪರವಾಗಿಲ್ಲ ನಡ್ಕೊಂಡು ಹೋಗ್ಬಿಟ್ಟಾರು ತತ್ತೀನಿ ನಾನು ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಅದೇ ಜಾಗ ಅಲ್ಲಿದೆಯಂತೆ. ಓಕೆ ಸೊ ಗೈಸ್, ದಸಿ ಸಿಕ್ತು, ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇದಿರಲೇ ಇರಲಿಲ್ಲ, ಬೇರೆ ಏನೇನೋ ಎಕ್ವಿಪ್ಮೆಂಟ್ಗಳೆಲ್ಲ ಇದ್ದಾವೆ. ಹೆಂಗೋ ಸೈಡಲ್ಲಿ ಇಟ್ಟಿದ್ರು ಬೇರೆ ಕಡೆಗೆ. ನಾನು ಇಲ್ವೇನೋ ಅಂತ ಹಿಂಗೆ ಹೊರಡ್ತಿದ್ದು ತಿರುಗಿ ನೋಡಿದೆ, ಸಿಕ್ಬಿಡ್ತು. ಹಬ್ಬ ಕೊನೆಗೂ ಸಿಕ್ತಲ್ಲ ಅಂತ ಖುಷಿಯಾಗಿ ಈಗ ಹೋಗ್ತಾ ಇದ್ದೀನಿ. ಕಾರ್ ಹತ್ರಕ್ಕೆ ಬಂದಿದ್ದೀನಿ, ಲೈಟ್ ಬಿಟ್ಕೊಳ್ಳೋಣ. ದಸಿ ಇದು ಶಾರ್ಪ್ ಇದೆ, ಎರಡೂ ಕಡೆ ಶಾರ್ಪ್ ಇದೆ. ಸೊ ಆರಾಮಾಗಿ ಹುಷಾರಾಗಿಡಬೇಕು. ಓಕೆ, ಸೊ ನೀರು ಕೂಡ ತರಬೇಕು ನಾವು, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ.